ಅದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಕ್ಷೇತ್ರ ಅನ್ನುವ ಕಾರಣಕ್ಕೆ ದೊಡ್ಡ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಬಿಜೆಪಿಯ ಅಭ್ಯರ್ಥಿ 50,000 ಮತ ಗಳಿಸೋದು ಕಷ್ಟ ಆಯ್ತು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಕ್ಷೇತ್ರವನ್ನೇ ಸೋತಿದೆ. ಬಂಕೀಪುರ ಅಲ್ಲ, ಬೆಂಕಿಪುರ. ಬಿಜೆಪಿಯ ಎದೆಗೆ ಗುರಿ ಇಟ್ಟ ಹಾಗಿದೆ ಈ ಬಿಹಾರದ ಬಂಕೀಪುರ. ಕೇವಲ ಒಂದೇ ಒಂದು ಕ್ಷೇತ್ರ ಬಿಜೆಪಿಯ ತಲೆಯನ್ನೇ ಅಲುಗಾಡಿಸ್ತಾ ಇದೆ. ಬಿಜೆಪಿಯ ಇಡೀ ಹೈಕಮಾಂಡ್ಗೆ ಟೆನ್ಷನ್ ಕೊಡೋದಕ್ಕೆ ಶುರು ಮಾಡಿದೆ. ಇದಕ್ಕೆ ಕಾರಣ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರ ಕ್ಷೇತ್ರದಲ್ಲಾದಂಥ ಸೋಲು. ಇದು ಇಡೀ ಬಿಜೆಪಿಯ ನಂಬರ್ 1, ನಂಬರ್ 2 ನರೇಂದ್ರ ಮೋದಿ, ಅಮಿತ್ ಶಾ ಅವರ ತಲೆಗೇನೆ ದೊಡ್ಡ ಟೆನ್ಷನ್ ಕೊಟ್ಟಿದೆ. ಹಾಗಾದರೆ ಈ ಬಂಕೀಪುರ ಬಿಜೆಪಿ ಪಾಲಿಗೆ ಬೆಂಕಿಪುರ ಆಗಿರೋದು ಹೇಗೆ? ಈ ಸುದ್ದಿಯನ್ನು ನಾವೆಲ್ಲೂ ಕೇಳಲೇ ಇಲ್ವಲ್ಲ ಅಂದ್ಕೊಂಡ್ರೆ ಇಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾಗೆ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಬಿಹಾರದಲ್ಲಿ 9 ತಿಂಗಳ ನಂತರ ನಡೆದ ಉಪಚುನಾವಣೆಯಲ್ಲಿ ಒಂದು ಕ್ಷೇತ್ರದ ಸೋಲು. ಯಾವ 2014ರಲ್ಲಿ ನರೇಂದ್ರ ಮೋದಿಯ ಚಾಯ್ ಪೆ ಚರ್ಚಾದಂಥ ಕಾನ್ಸೆಪ್ಟ್ಗಳಿಂದ ಗೆಲುವಿಗೆ ಕಾರಣ ಆಗಿದ್ದ ಅದೇ ಪ್ರಶಾಂತ್ ಕಿಶೋರ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಕ್ಷೇತ್ರದಲ್ಲೇ ನಿಂತು ಗೆದ್ದು ಬಿಜೆಪಿಗೊಂದು ಬೆಂಕಿಯನ್ನು ಹಚ್ಚಿದ್ದಾರೆ. ಹಾಗಾದರೆ ಈ ಒಟ್ಟಾರೆ ವಿಚಾರ ಏನು? ಎಲ್ಲಿ ಬಿಜೆಪಿ ಸೋಲ್ತು? ಹೇಗೆ ದಂಡಯಾತ್ರೆಗಳನ್ನು ಮಾಡಿಕೊಂಡು ರಾಜ್ಯಗಳ ಮೇಲೆ ರಾಜ್ಯಗಳನ್ನು ಗೆಲ್ತಾ ಇರುವಂಥ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಸೋತೋಗ್ಬಿಡ್ತು, ಅದು ಕೂಡ ತಮ್ಮದೇ ರಾಷ್ಟ್ರೀಯ ಅಧ್ಯಕ್ಷರ ಕ್ಷೇತ್ರದಲ್ಲಿ ಸೋತೋಗ್ಬಿಡ್ತು. ಆ ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಓಂ. ಇದು ಬಿಹಾರದ ಬೆಂಕಿಪುರದ ಕತೆ. ಬಿಜೆಪಿ ಪಾಲಿಗೆ ಇದು ಬೆಂಕಿಪುರನೇ. ಯಾಕಂದರೆ ಬಿಜೆಪಿಯ 31 ವರ್ಷಗಳ ಇತಿಹಾಸದಲ್ಲಿ ಬಿಜೆಪಿಗೆ ಆ ಕ್ಷೇತ್ರದಲ್ಲಿ ಸೋಲೇ ಇರಲಿಲ್ಲ. ಬಿಜೆಪಿ ಇದ್ದಕ್ಕಿದ್ದ ಹಾಗೆ ಒಬ್ಬ ಸೈಲೆಂಟ್ ಸ್ಟಾರನ್ನು ಕರ್ಕೊಂಬಂದು ರಾಷ್ಟ್ರಾಧ್ಯಕ್ಷರನ್ನ ಮಾಡ್ತು. ಅವರೇ ನಿತಿನ್ ನಬೀನ್. ಅವರು ಗೆಲ್ತಾ ಇದ್ದ ಕ್ಷೇತ್ರ 2006ರಿಂದ ಅವರು ಆ ಕ್ಷೇತ್ರದಲ್ಲಿ ಗೆಲ್ತಾ ಇದ್ರು. ನಿತಿನ್ ನಬೀನ್ ಕಳೆದ ಬಾರಿ ಹೆಚ್ಚು ಕಡಿಮೆ 1,00,000 ಮತಗಳನ್ನು ಪಡ್ಕೊಂಡು ಈ ಕ್ಷೇತ್ರದಿಂದ ಗೆದ್ದಿದ್ರು. ಆದರೆ ಈಗ ಆ ಕ್ಷೇತ್ರವನ್ನು ಬಿಜೆಪಿ ಸೋತಿದೆ ಉಪಚುನಾವಣೆಯಲ್ಲಿ. ಆ ಕ್ಷೇತ್ರದಲ್ಲಿ ಗೆದ್ದಿರೋದು ನರೇಂದ್ರ ಮೋದಿಯನ್ನು ಪ್ರಧಾನಿ ಪಟ್ಟಕ್ಕೇರಿಸುವಲ್ಲಿ, ಗೆಲ್ಲಿಸುವಲ್ಲಿ ಆ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಂತಹ ಪ್ರಶಾಂತ್ ಕಿಶೋರ್, ರಾಜಕೀಯ ರಣತಂತ್ರಗಾರ, ಬಿಹಾರದ ಜನ್ಸುರಾಜ್ ಪಕ್ಷದ ನಾಯಕ, ಸಂಸ್ಥಾಪಕ. ಹಾಗಾದರೆ ಈ ಒಟ್ಟಾರೆ ಚಿತ್ರಣವನ್ನು ನೋಡಿದರೆ ಬಿಜೆಪಿಗಿದು ಎಚ್ಚರಿಕೆಯ ಕರೆಗಂಟೆ. ಇತ್ತೀಚೆಗೆ ಜೆನ್ಸಿಗಳ ಪ್ರೊಟೆಸ್ಟ್ ನೋಡಿದಾಗ ನರೇಂದ್ರ ಮೋದಿ ತಂಡ ಹೊಡೆದ್ರು. ನರೇಂದ್ರ ಮೋದಿ ಸೈಲೆಂಟಾಗಿ ನಾನು ಶರಣಾಗಬೇಕಾಗಿದೆ ಈಗ ಜೆನ್ಸಿಗಳಿಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ಯಾವ ಜೆನ್ಸಿಗಳ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು, ಆ ಜೆನ್ಸಿಗಳ ಅವಾಚ್ಯ ಶಬ್ದಗಳಿಗೆ ಮೋದಿ ಗುರಿಯಾಗಿದ್ರು, ಆಕ್ರೋಶಕ್ಕೆ ಗುರಿಯಾಗಿದ್ರು, ಆ ಜೆನ್ಸಿಗಳನ್ನು ಕ್ಷಮಿಸುವ ಮೂಲಕ ಅದೊಂದು ಸಾಫ್ಟ್ ಪ್ಲ್ಯಾನ್ನ ಮಾಡಿ ನರೇಂದ್ರ ಮೋದಿ ಆ ರೀತಿಯ ಒಂದು ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನ ಮಾಡಿದರು. ಆದರೆ ಈ ಬಂಕೀಪುರದಲ್ಲಿ ಉಪಚುನಾವಣೆ ನಡೆದಿದ್ದೇನಾಯಿತು? ಇದು ಬಿಜೆಪಿಗೆ ತದ್ವಿರುದ್ಧವಾದಂತಹ. ಬಿಜೆಪಿಯ ಅಭ್ಯರ್ಥಿ 50,000 ಮತ ಗಳಿಸೋದು ಕಷ್ಟ ಆಯಿತು. ಬಿಜೆಪಿಯ ಅಭ್ಯರ್ಥಿ ಸುಲಭವಾಗಿ ಗೆಲ್ತಾರೆ ಅಂದ್ಕೊಂಡಿದ್ರು ಸಿನ್ಹಾ ಅವರು, ಆದರೆ ಗೆಲ್ಲಿಲ್ಲ. ಬಿಜೆಪಿಯಲ್ಲಿ ಕೂಡ ಯುವ ಅಭ್ಯರ್ಥಿನೇ ಇದ್ದಿದ್ದು. ಹಾಗೆ ನೋಡಿದರೆ ನಿತಿನ್ ನಬೀನ್ ಯುವ ನಾಯಕ, ಅವ್ರನ್ನ ರಾಷ್ಟ್ರಾಧ್ಯಕ್ಷ ಪಟ್ಟಕ್ಕೇರಿಸಿದಾಗ ಇವ್ರನ್ನ ಎಲ್ಲಿಂದ ಕರ್ಕೊಂಬಂದರು ಬಿಜೆಪಿಯವರು? ಯಾರ್ಯಾರ್ದೋ ಚರ್ಚೆಗಳು ನಡೀತಾ ಇತ್ತು. ಯಾರ್ಯಾರನ್ನೋ ರಾಷ್ಟ್ರಾಧ್ಯಕ್ಷ ಮಾಡ್ತಾರೆ, ಹಿರಿಯರನ್ನು, ಅನುಭವಿಯನ್ನು, ರಾಜಕೀಯ ಚಾಣಾಕ್ಷರನ್ನು, ಧರ್ಮೇಂದ್ರ ಪ್ರಧಾನ್ ಅಂತವರನ್ನು, ಬೇರೆಯವ್ರನ್ನ, ಭೂಪೇಂದ್ರ, ಈ ಥರ ಹೆಸರುಗಳು ಕೇಳಿ ಬರ್ತಾ ಇತ್ತು. ಆದರೆ ಇವೆಲ್ಲವೂ ಕೂಡ ಸೈಲೆಂಟಾಗಿ ನಿತಿನ್ ನಬೀನ್ ರಾಷ್ಟ್ರಾಧ್ಯಕ್ಷರಾದಾಗ ಬಿಹಾರದಿಂದ ಬಿಜೆಪಿ ಒಂದು ಸರ್ಪ್ರೈಸನ್ನು ಕೊಡ್ತು ಅಂತ ಅಂದ್ಕೊಂಡ್ರು. ಆದರೆ ಆ ಕ್ಷೇತ್ರ ಬಿಜೆಪಿಗೆ ಎಂಥ ಶಾಕ್ ಕೊಟ್ಟಿದೆ ಅಂದರೆ, ಆ ಕ್ಷೇತ್ರದಲ್ಲಿ ಬಿಜೆಪಿ 31 ವರ್ಷಗಳಿಂದ ಸೋಲಿಲ್ಲದ ಸರ್ದಾರ ಆಗಿ ಮೆರೆದಾಡ್ತಾ ಇತ್ತು. ಆದರೆ ಈಗ ಸೋಲಾಗಿದೆ. ಆ ಕ್ಷೇತ್ರದಲ್ಲಿ ಕೇವಲ 7,000 ಮತವನ್ನು 9 ತಿಂಗಳ ಹಿಂದೆ ತಗೊಂಡಿದ್ದಂತಹ ಜನ್ಸುರಾಜ್ ಪಕ್ಷ ಈಗ 77,000 ಮತಗಳನ್ನು ತಗೊಂಡಿದೆ. ಅಂದರೆ ಅದರ 10 ಪಟ್ಟು ಹೆಚ್ಚು ಮತಗಳನ್ನು ತಗೊಂಡಿದೆ. ಇದು ಬಿಜೆಪಿಯ ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಏನಿದ್ದಾರೆ, ಸೊ ಅವರ ವಿರೋಧಿ ಅಲೆ ಅಂತ ಹೇಳ್ತಾರೆ. ಅಂದರೆ ಸಾಮ್ರಾಟ್ ಚೌಧರಿ ಭ್ರಷ್ಟಾಚಾರದ ಒಂದಷ್ಟು ಹಗರಣಗಳು, ಅವರಿಗೆ ಮೆತ್ಕೊಂಡಿರುವಂಥ ಆ ಒಂದು ಕಪ್ಪು ಮಸಿ ಏನಿದೆ,
ಒಂದಷ್ಟು ಆರೋಪಗಳೇನಿದೆ, ಇದರೆಲ್ಲದರ ಹಿನ್ನೆಲೆಯಲ್ಲಿ ಈ ಬೆಂಕಿಪುರ ಅಂದರೆ ಏನು ಬಂಕಿಪುರ ಅಂತ ಏನು ಹೇಳ್ತಾರೆ ಅದನ್ನು ಸೋಲೋದಕ್ಕೆ ಆಯಿತು ಕಾರಣ ಅಂತ ಹೇಳ್ತಾರೆ. ಆದರೆ ಇದು ಬಿ ಜೆ ಪಿಯ 27 ಅಂದರೆ 17 ಸಂಸದರು 27 ಶಾಸಕರು ಒಂದು ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಕೆಲಸ ಮಾಡಿದ್ರು. ಅದು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಕ್ಷೇತ್ರ ಅನ್ನುವ ಕಾರಣಕ್ಕೆ ದೊಡ್ಡ ಏನು ಹಲ್ಚಲ್ ಸೃಷ್ಟಿ ಮಾಡಿತ್ತು. ಈ ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದುಕೊಳ್ಳಲೇಬೇಕು. ಹಾಗಾಗಿ ಅಂಥ ಕ್ಷೇತ್ರದಲ್ಲಿ ಅದು 31 ವರ್ಷಗಳಿಂದ ಸೋಲಿರಲಿಲ್ಲ. 20 ವರ್ಷಗಳಿಂದ ಈಗ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರೋರೆ ಅಲ್ಲಿ ಗೆಲ್ತಾ ಇದ್ರು. ರಾಷ್ಟ್ರಾಧ್ಯಕ್ಷರಾದ ಕೂಡಲೇ ಇಲ್ಲಿಂದ ರಾಜೀನಾಮೆ ಕೊಟ್ಟ ನಂತರ ಆ ಕ್ಷೇತ್ರಕ್ಕೆ ಉಪಚುನಾವಣೆ ಆದಾಗ ಸಹಜವಾಗಿಯೇ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ ನರೇಂದ್ರ ಮೋದಿ ಅಂತ ಗ್ಲೋಬಲ್ ಲೀಡರ್, ಅಮಿತ್ ಶಾ ಅಂತ ರಾಜಕೀಯ ಚಾಣಾಕ್ಷ, ಅವರಿರೋ ಪಕ್ಷನೇ ಗೆಲ್ಲಬೇಕಲ್ವಾ. ಹೇಳಿದ್ನಲ್ಲ, 27 ಶಾಸಕರು 17 ಸಂಸದರು ಬೀಡು ಬಿಟ್ಟು ಪ್ರಚಾರ ಮಾಡಿದ್ರು. ಹೆಚ್ಚು ಕಡಿಮೆ ಒಂದೊಂದು ಹಳ್ಳಿಗೆ ಒಬ್ಬೊಬ್ಬ ಶಾಸಕರನ್ನು ನೇಮಿಸಿತ್ತು ಬಿ ಜೆ ಪಿ. ಆದರೆ ಓಟ್ ತಗೊಳ್ಳೋಕ್ಕಾಗಲಿಲ್ಲ. ವಿರೋಧ ಇಲ್ಲಿ ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಇದ್ರಲ್ಲ, ಕಳೆದ ಬಿಹಾರ ಚುನಾವಣೆಯಲ್ಲಿ ಏನು ಹೇಳಿದರು, ನಾನು ಗೆಲ್ತೀನಿ, ಒಂದು ಹೊಸ ಕ್ರಾಂತಿ ಶುರು ಮಾಡ್ತೀನಿ ಅಂತ ಹೇಳಿದರು. ಆದರೆ ಬಿಹಾರದಲ್ಲಿ ಒಂದು ಸ್ಥಾನ ಕೂಡ ಗೆಲ್ಲೋಕ್ಕಾಗಲಿಲ್ಲ ಜನಸುರಾಜ್ ಪಕ್ಷಕ್ಕೆ. ಜೆ ಡಿ ಯು ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದುಕೊಂಡು ಹೆಚ್ಚು ಕಡಿಮೆ ಸಮನಾಗಿ 100+ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಂಥ ಬಿ ಜೆ ಪಿ 80% ಸಕ್ಸಸ್ ರೇಟಲ್ಲಿ 80ಕ್ಕಿಂತ ಹೆಚ್ಚು ಸ್ಥಾನ ಗೆದ್ಕೊಳ್ಳೋದು, 81 ಸ್ಥಾನ. ತಮಾಷೆನ ಅಷ್ಟು ಗೆದ್ದುಕೊಂಡು ಬಿ ಜೆ ಪಿ ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತು, ನಿತೀಶ್ ಕುಮಾರ್ ಅವ್ರನ್ನ ಮನವೊಲಿಸಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕಳಿಸಿದರು. ಸೊ ಈ ಎಲ್ಲದರ ನಡುವೆ ಬಿ ಜೆ ಪಿಗೆ ಒಂದು ಕ್ಷೇತ್ರ ಗೆದ್ಕೊಂಡು 81 ಕ್ಷೇತ್ರ ಗೆದ್ದಂಥ ಬಿ ಜೆ ಪಿಗೆ 9 ತಿಂಗಳ ಹಿಂದೆ ಈಗ ಒಂದೇ ಒಂದು ಕ್ಷೇತ್ರ ಗೆದ್ಕೊಳ್ಳೋಕ್ಕಾಗಲಿಲ್ವಲ್ಲ. ಇದು ಬಿ ಜೆ ಪಿಗೆ ಎಚ್ಚರಿಕೆಯ ಕರೆಗಂಟೆ. ಏನೇ ಬಿ ಜೆ ಪಿ ರಾಜ್ಯಗಳನ್ನು ಗೆಲ್ತಾ ಹೋಗ್ತಾ ಇರ್ಬೋದು, ಆದರೆ ಒಂದು ಕ್ಷೇತ್ರ ಅಂತ ಬಂದಾಗ ಎಲ್ಲೋ ಒಂದು ಕಿಡಿ ಶುರುವಾಗುತ್ತೆ, ಎಲ್ಲೋ ಒಂದು ಆಡಳಿತ ವಿರೋಧಿ ಅಲೆ ಶುರುವಾಗುತ್ತೆ. ಅದು ಶುರುವಾಗಿರಬಹುದಾ? ಇದು ಮುಂದಿನ 7 ರಾಜ್ಯಗಳ ಚುನಾವಣೆ ಇದೆ, ಸದ್ಯದಲ್ಲೇ ಬರ್ತಾ ಇದೆ. ಉತ್ತರ ಪ್ರದೇಶ ಚುನಾವಣೆ ಇದೆ, ಪಂಜಾಬ್ ಇದೆ, ಬಹಳ ಪ್ರಮುಖವಾಗಿ ಮುಂದಿನ ವರ್ಷದ ಆರಂಭದಲ್ಲೇ ಫೆಬ್ರವರಿ ಮಾರ್ಚಲ್ಲಿ ಬರುವಂಥ ಚುನಾವಣೆಗಳು. ಇದಕ್ಕೆ ಸಂದೇಶವನ್ನು ಕೊಡ್ತಾ ಇದೆಯಾ ಬಿ ಜೆ ಪಿಗೆ? ಯಾಕಂದರೆ ಅದರ ನಂತರದಲ್ಲಿ ಕೂಡ ಬಿ ಜೆ ಪಿ ಭಾಳ ದೊಡ್ಡ ಅಂದರೆ ಗುಜರಾತ್ ಚುನಾವಣೆಯನ್ನು ಎದುರಿಸಬೇಕು. ಗುಜರಾತಲ್ಲಿ ನರೇಂದ್ರ ಮೋದಿ ತವರು, ಅಮಿತ್ ಶಾ ಅವರ ತವರು ರಾಜ್ಯ. ಬಿ ಜೆ ಪಿ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡುವಂತಹ ರಾಜ್ಯ. ಇಲ್ಲಿ ಮತ್ತೆ ಚುನಾವಣೆ ಇದೆ 2027ಕ್ಕೆ. ಇದನ್ನು ಬಿ ಜೆ ಪಿ ನಿಜವಾಗ್ಲೂ ಎಚ್ಚರಿಕೆಯ ಕರೆಗಂಟೆ ಅಂತ ಅನ್ಕೋಬೇಕಾ? ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಇಷ್ಟರ ಮಟ್ಟಿಗೆ ವಿರೋಧ ಎದುರಾಗ್ತಾ ಇದೆ ಅಂತ ಹೇಳಿದರೆ, ಇದು ಪ್ರಶಾಂತ್ ಕಿಶೋರ್ ಅನ್ನುವಂಥ ಒಬ್ಬ ರಾಜಕೀಯ ರಣತಂತ್ರಗಾರ. ಯಾವ ಪ್ರಶಾಂತ್ ಕಿಶೋರ್ ನರೇಂದ್ರ ಮೋದಿ ಗೆಲುವಿಗೂ ಕಾರಣ ಆಗಿದ್ದರು. ನೀವು ಗಮನಿಸಬೇಕು, ಅವರು ನಿತೀಶ್ ಕುಮಾರ್ ಗೆಲುವಿಗೂ ಕಾರಣ ಆಗಿದ್ದರು. 2017ರಲ್ಲಿ ಯೋಗಿ ಆದಿತ್ಯನಾಥ್ಗೂ ಕೂಡ ಅವರು ಸಲಹೆಗಾರರಾಗಿದ್ದರು ಅಲ್ಲಿ ಉತ್ತರ ಪ್ರದೇಶ ಚುನಾವಣೆ ಎದುರಿಸೋದಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಚುನಾವಣೆಗೆ ಕೂಡ ಅವರು ರಣತಂತ್ರಗಾರರಾಗಿದ್ದರು, ಅವರನ್ನು ಕೂಡ ಗೆಲ್ಲಿಸಿದ್ದಾರೆ. ಸೊ ಈ ದೇಶದ ಎಲ್ಲ ಟಾಪ್ ಲೀಡರ್ಸನ್ನು ಗೆಲ್ಲಿಸಿದಂತಹ ಜನಸುರಾಜ್ ಪಕ್ಷದ ರಾಜಕೀಯ ರಣತಂತ್ರಗಾರ ಆ ಪಕ್ಷವನ್ನು ಕಟ್ಟಿದ್ರು, ಶುರು ಮಾಡಿದರು. ಆದರೆ ಅವರಿಗೆ ಒಂದೇ ಒಂದು ಸ್ಥಾನ ಗೆಲ್ಲೋಕ್ಕಾಗಲಿಲ್ಲ ಬಿಹಾರದಲ್ಲಿ. ಈಗ ಗೆದ್ದರು, 9 ತಿಂಗಳ ನಂತರ ಗೆದ್ದರು. ಅವರು ಬಿಹಾರ ವಿಧಾನಸಭೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಬಿ ಜೆ ಪಿಯ ಭ್ರಷ್ಟಾಚಾರ ಅಲ್ಲಿ ನಡೀತಾ ಇರುವಂಥ ಒಂದಷ್ಟು ಹಗರಣಗಳು, ಹಾಗೆಯೇ ಅಲ್ಲಿರುವಂಥ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಭ್ರಷ್ಟಾಚಾರ ಏನಿದೆ ಇವೆಲ್ಲವನ್ನು ಬಯಲಿಗೆಳಿತೀನಿ, ನಾನು ಮುಂದಿನ ದಿನಗಳಲ್ಲಿ ರೆಬೆಲ್ ಆಗ್ತೀನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ ವ್ಯಕ್ತಿ ನರೇಂದ್ರ ಮೋದಿಯನ್ನು ಗೆಲ್ಲಿಸಿದ್ರೋ 2014ರಲ್ಲಿ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರೋ ಅವರೇನೆ. ಹಾಗಾಗಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಕ್ಷೇತ್ರವನ್ನೇ ಸೋತಿದೆ. ಹಾಗೆ ಬಿ ಜೆ ಪಿ ಎದೆಗೆ ಸರಿಯಾಗಿ ಗುರಿ ಇಟ್ಟಿದೆ. ಈಗ ಅವರು ಮಾಡಿಕೊಂಡಂಥ ತಪ್ಪುಗಳೇ ಅವರನ್ನು ನಡು ಬೀದಿಗೆ ತಂದು ನಿಲ್ಲಿಸಿ ಬಿಡ್ತವ. ಮುಂದಿನ 7 ರಾಜ್ಯಗಳ ಚುನಾವಣೆ, ಮುಂದಿನ ವರ್ಷ ಬರ್ತಾ ಇರುವಂಥ 7 ಚುನಾವಣೆಗಳಲ್ಲಿ ಬಿ ಜೆ ಪಿ ಸಾಕಷ್ಟು ಸಂಕಟವನ್ನು ಎದುರಿಸಬೇಕಾಗಿ ಬರುತ್ತಾ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ, ಅಯೋಧ್ಯೆ ಕಳೆದ ಫೈಸಲಾಬಾದನ್ನು ಸೋತೋಯ್ತು ಬಿ ಜೆ ಪಿ. ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯ ಲೋಕಸಭಾ ಕ್ಷೇತ್ರ ಏನಿದೆ ಅದನ್ನೇ ಸೋತೋಯ್ತು, SP ಗೆದ್ಕೊಳ್ತು. ಅಲ್ಲಿ
ಮುಂದಿನ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಫೆಬ್ರವರಿ ಮಾರ್ಚಲ್ಲಿ ಅಂತ ಹೇಳಿದರೆ ಈಗಾಗಲೇ ಅಯೋಧ್ಯೆ ಹುಂಡಿ ಕಳ್ಳತನ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. BJP ಯಾವುದನ್ನು ತಾನು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ತಾ ಇದೆಯೋ ಅದೇ ರಾಮ ಮಂದಿರದಲ್ಲಿ BJPಗೆ ಹಿನ್ನಡೆ ಆಗ್ತಾ ಇದೆ. ಅದೇ ರಾಮ ಮಂದಿರ ಇರುವ ಅಯೋಧ್ಯೆಯನ್ನು ಗೆದ್ದುಕೊಳ್ಳೋಕ್ಕೆ ಲೋಕಸಭೆಯಲ್ಲಿ ಆಗಿರಲಿಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ UPಯನ್ನು ಗೆದ್ದುಕೊಂಡ್ರೆ ಮಾತ್ರ BJPಗೆ ಉಳಿಗಾಲ. ಒಂದರ ಹಿಂದೊಂದರಂತೆ UP ಬಿಹಾರ ಏನು ಬೇರೆ ಬೇರೆ ಅಲ್ಲ. ಬಿಹಾರದಲ್ಲಿ ಆಗುವಂಥ ರಾಜಕೀಯ ಪ್ರಭಾವಳಿಗಳು UP ಮೇಲೆ ಪರಿಣಾಮ ಬೀರ್ತವೆ. ಗೊತ್ತಿಲ್ಲ ಇದು BJPಯ ಮುಂದಿನ ಚುನಾವಣೆಗಳಿಗೆ ಎಚ್ಚರಿಕೆಯ ಕರೆಗಂಟೆನ ಅನ್ನುವಂಥ ಚರ್ಚೆ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇದೆ. ಇದು ನಮಗನ್ಸಿದ್ದು. ಮತ್ತಷ್ಟು ಈ ರೀತಿಯ ರಾಷ್ಟ್ರ ರಾಜಕಾರಣದ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.